ಅದರಿಂದಾನೇ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ. ಎಷ್ಟೋ ಶಾಸಕರುಗಳಿದ್ರು, ಯಾವ ಶಾಸಕರು ಮಾಡಲಿಲ್ಲ, ಕೆಲಸ ಆಗಲ್ವೋ ಈ ಥರ ಈ ಪೀರಿಯಡಲ್ಲಿ ಆಗ್ತಾ ಇರೋದು ಕೆಲಸ ಆಗಲು ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೂ ಹಳೆ ಶಾಸಕರಿಗೆಲ್ಲ ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಶಾಸಕರ ಬಗ್ಗೆ. ಇಟ್ಕೊಂಡಿಲ್ಲ ಎಲ್ಲೋ ಎಂದು ಬಂದು ಇನ್ನು 100 ಎಕರೆ 150 ಎಕರೆ ಆಕ್ಯುಪೈ ಮಾಡ್ಕೊಂಡಿಲ್ಲ ನಮ್ಮ MLA. ಅವ್ರು ಇವಾಗಲೂ ಸರ್ವಿಸ್ ಮಾಡ್ತಾ ಇದ್ದಾರೆ. ಎಷ್ಟು ಬಿಜೆಪಿ ಅವ್ರಿಗೆ ನೆಲ ಕೊಟ್ಟಿದ್ದಾರೆ ಹೇಳಿ? ಅವ್ರು ಹೇಳಿ ಮೊನ್ನೆ ಮಾತಾಡಿದ್ರಲ್ವಾ, ಎಷ್ಟು ಬಿಜೆಪಿ ಅವ್ರಿಗೆ ನೆಲ ಕೊಟ್ಟಿದ್ದಾರೆ? ನೀನು 2 ಎಕರೆ ತಗೊಳ್ಳಿ, ನೀನು 1 ಎಕರೆ, ಯಾರು ಕೊಟ್ಟಿಲ್ಲ, ಅವರೇ ಮಾಡ್ಕೊಂಡ್ರು. ಆ ಥರ ನಮ್ಮ MLA ಇಲ್ಲ. ಈಸ್ ಕ್ಲೀನ್ ಹ್ಯಾಂಡು. ಅದ್ರ ಬಗ್ಗೆ ಯಾರು ಮಾತಾಡೋಕ್ಕಿಲ್ಲ, ಏನು ಮಾತಾಡೋಕ್ಕಿಲ್ಲ. ಈ ಥರ ಪೇಪರ್ಸ್ ತೊಗೊಂಡು ಬಂದ ಅನ್ವಾಂಟೆಡ್ ಬರಲಿ, ಮಾತಾಡೋಣ. ಏನು ಎಷ್ಟು ಎಲ್ಲಿ ಹೋಗ್ತಾರೆ, ಏನು ಮಾಡಲಿ, ನಾವು ರೆಡಿ ಆಗಿದ್ದೀವಿ. ಕಾಂಗ್ರೆಸ್ ಪಕ್ಷ ನಾವು ಬಿಟ್ಕೊಡಲ್ಲ. ನಮ್ಮ MLA ಹಿಂದ್ಗಡೆ ಕಾಂಗ್ರೆಸ್ ಪಕ್ಷ ಇದೆ, ಯಾರು ಏನು ಮಾಡೋಕ್ಕಾಗಲ್ಲ. ಮಾತಾಡಿದ್ರು ಕೆಲವು ನಾವು ಕ್ಲಾರಿಫಿಕೇಶನ್ ಕೊಡೋಕೆ ನಾವು ಇಲ್ಲಿ ಸೇರಿದ್ದೀವಿ. ಯಾಕಂದ್ರೆ ಇದರಲ್ಲಿ ಈ ಹುಲ್ಲು ಮಾರ್ಕೆಟ್ ಅಲ್ಲಿ ನನ್ನ ಇದರಲ್ಲಿ ಇನ್ವಾಲ್ವ್ಮೆಂಟು ನಂದಿದೆ. ಅದರಿಂದ ನಾನು ಕ್ಲಾರಿಫಿಕೇಶನ್ మేము ಕೊಡ್ತಾ ಇದ್ದೀವಿ. ಯಾರನ್ನೋ ನಾವು ಟಾರ್ಗೆಟ್ ಮಾಡಿನೋ ಇನ್ನೊಬ್ಬರ ಮೇಲೆ ದೂರ ಇಲ್ಲಕ್ಕೋ ಅಪಾದ ಮಾಡೋಕ್ಕೋ ಇಲ್ಲಿ ನಾವು ಸೇರಿಲ್ಲ. ನಂಬರ್ 1, ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕ್ವಶನ್ ಹೇಳಿದ್ರೆ ಲಾಸ್ಟ್ ಅಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ ನಾವು ಕೂತಿರೋ ಜಾಗನಲ್ಲಿ ಅಧಿಕೃತವಾಗಿ CMC ಕಟ್ಟಿರೋ ಕಟ್ಟಡ ಒಂದೂ ಇಲ್ಲಿ ಇರಲಿಲ್ಲ. CMC ಇಲ್ಲಿ ಬಂದ್ಬಿಟ್ಟು ಹೊಡೆದಿರೋ ಅಂಗಡಿ 130 ಅಂಗಡಿನಲ್ಲಿ ಒಂದೇ ಒಂದು ಅಂಗಡಿ CMC ಕಟ್ಟಿರೋ, ಸರ್ಕಾರ ಕಟ್ಟಿದ್ದು ಮತ್ತೆ CMC ಕಟ್ಟಿರೋದು ಇಲ್ಲ. ನಂಬರ್ 1. ನಂಬರ್ 2, ಎತ್ತಿನ ಗಾಡಿ 21 ಅಂಗಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ಟೆಂಡರ್ ಬಿಟ್ಟು, ಈ ಟೆಂಡರ್ ಅವಧಿನಲ್ಲಿ ಮುಗಿಬೇಕು ಅಂತ ಅದಕ್ಕೆ ಟೆಂಡರ್ ಬಿಟ್ಟು ಮಾಡಿರೋದು ಮುನ್ಸಿಪಾಲ್ಟಿ, ಹಳೆ ಮುನ್ಸಿಪಾಲ್ಟಿಯಿಂದ ಮಾಡಿರೋದು ನಿಜ. ಆದ್ರೆ ಅವ್ರಿಗೆ ಟೈಮ್ ಲಿಮಿಟ್ ಇಷ್ಟಂತ ಕೊಟ್ಟಿರ್ತಾರೆ, ಈ ಟೈಮ್ನಲ್ಲಿ ಮುಗಿಸ್ಬೇಕಂತ. ಬಟ್ 19 ಲಕ್ಷ ರೂಪಾಯಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿರೋದು ನಿಜ. ಶ್ರೀನಿವಾಸನ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅದನ್ನ ಟೆಂಡರ್ ತಗೊಂಡಿರೋದು ನಿಜ. ಅವರು ಪಾರ್ಟ್ ಪೇಮೆಂಟ್ 9 ಲಕ್ಷ ತಗೊಂಡಿದ್ದಾರೆ. ಪಾರ್ಟ್ ಪೇಮೆಂಟ್ ತಗೊಂಡು 9 ಲಕ್ಷ ರೂಪಾಯಿ ತಗೊಂಡು ಸುಮಾರು ಒಂದು 15 ವರ್ಷದಿಂದ ಅದನ್ನ ಫಿನಿಶೇ ಮಾಡಿಲ್ಲ. ನೆಕ್ಸ್ಟ್ ಟೆಂಡರ್ ಟೇಕನ್ 19 lakhs, ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs, ಇನ್ಕಂಪ್ಲೀಟೆಡ್ ವರ್ಕ್. ಅದು ಇನ್ಕಂಪ್ಲೀಟ್ ಆಗಿ ಇತ್ತು, ಸಾರ್ವಜನಿಕ ಕಣ್ಣಿಗೆ ಬಿತ್ತು. ನಮ್ಮ ಹತ್ರ ಫೋಟೋ ಇದೆ. ನೀವು ನಮ್ಮ KGF ಮಾಧ್ಯಮ ಮಿತ್ರರು, ನಿಮ್ಮ ಕಣ್ಣಿಗೂ ಅದು ಗೊತ್ತಿದೆ. 15 ವರ್ಷ ಮಳೆಯಲ್ಲಿ ಎಲ್ಲ ಅದು ಬಂದ್ಬಿಟ್ಟು ಹಾಳಾಗಿ ಹೋಗಿ ಅದು ಯಾವ್ದು ಕೆಲ್ಸಕ್ಕೆ ಆಗಿಲ್ಲ ಹೇಳ್ಬಿಟ್ಟು ನಾವು PWD ಅವರಿಂದ ಇದು ಯೋಗ್ಯವಾಗಿ ಕಟ್ಟಡನ ಇದು ಇರುತ್ತಾ ಅಂತ ಹೇಳಿದ್ಮೇಲೆ ಮಳೆಯಲ್ಲಿ ನೀರಿನಲ್ಲಿ ಇದು ಅದ್ರ ಮೇಲೆ ಫಿನಿಶಿಂಗೇ ಆಗಿಲ್ಲ. ಅದಕ್ಕೋಸ್ಕರ ಬಂದು ಅದು ವಾಸಕ್ಕೆ ತಕ್ಕ ಬಿಲ್ಡಿಂಗ್ ಅಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿ. ನಂಬರ್ 1, ಅದರಲ್ಲಿ ಇದು ಅಂಗಡಿ ಫಿನಿಶ್ ಮಾಡ್ಬಿಟ್ಟು ಯಾವುದೇ ಒಂದು ಅನುಭವಿ ಏನು ಅಲರ್ಟ್ ಆಗಿದೆ, ಅದು ನಮ್ಮ ಇದು ಬುಲ್ಲಕ್ ಕಾರ್ಟ್ ಕಾರ್ಮಿಕರಿಗೆ ಏನು ಅಲರ್ಟ್ ಆಗಿದೆ, ಅವರು ಒಬ್ಬರು ಪೊಸಿಷನ್ ನಲ್ಲಿ ಇಲ್ಲ. ಅವ್ರ ಪೊಸಿಷನ್ ಅಲ್ಲಿ ಅವ್ರಿಗೆ ಅಲರ್ಟ್ ಮಾಡಿಲ್ಲ. ಅಲರ್ಟ್ ಮಾಡಿದ ಮೇಲೆ ನಾವು ಯಾರಿಗೂ ನೋಟಿಸ್ ನೀಡಕ್ಕೆ ಹಕ್ಕಿಲ್ಲ. ಖಾಲಿ ಬಿಲ್ಡಿಂಗ್ ನೋಟಿಸ್ ಬಿಡಕ್ಕೆ ಆಗುತ್ತಾ? ಖಾಲಿ ಬಿಲ್ಡಿಂಗ್ಗೆ ಯಾರಿಗೂ ಅಲರ್ಟ್ ಆಗಿದ್ಮೇಲೆ ಅದರಲ್ಲಿ ಬಿಲ್ಡಿಂಗೇ ಯಾರು ಇಲ್ಲ ಹೇಳಿದ್ಮೇಲೆ ನಾವು ಯಾರಿಗ ನೋಟಿಸ್ ಕೊಡೋದು? ಯಾರಿಗಾದ್ರೂ ಕೊಡಕ್ಕಾಗುತ್ತಾ? ಕೊಡಕ್ಕಾಗಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿಯಿಂದ ತೀರ್ಮಾನ ಮಾಡಿ ಅದನ್ನ ಬಂದು ಇದಕ್ಕೆ ದಾರಿ ಮತ್ತೆ ಆ ಕಾರ್ಮಿಕರಿಗೆ ಬಂದು ಮಾಡಿ ಮೇಲೆ ಮಾಡಿಕೊಟ್ಟಿಂದ ಅದಕ್ಕೆ ಯಾರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಮಾಟವಂಡಿ ನೌಕರ ಪ್ರೆಸಿಡೆಂಟ್ ಶ್ರೀಮಾನ್ ಇವರು ನಮ್ಮ ವೆಂಕಟೇಶ್ ಅವರು ಬಿಜೆಪಿ ಇದ್ರು ಕೂಡ ಅವರು ಕಾರ್ಮಿಕರ ಪ್ರೆಸಿಡೆಂಟ್. ಅವ್ರನ್ನ ನಾವು ಕರೆದು ಮನವೊಲಿಕೆ ಮಾಡಿ, ಸರ್ ಈ ತರ ಇದೆ ಹಾಲ್ ಬಿದ್ದಿರೋ ಬಿಲ್ಡಿಂಗ್, ಇದನ್ನ ಇದು ಮಾಡಿ ಮೇಲೆ ಮಾಡಿ ನಿಮ್ಗೆ ಕಟ್ಟಿ ಕೊಡ್ತೀವಿ ಹಂಗನ್ ಹೇಳಿ. ಆ ಟೈಮ್ನಲ್ಲಿ ನಾನು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಮ್ಮ ಮೇಡಮ್ ಅವರು ಬಂದ್ಬಿಟ್ಟು CMC ಪ್ರೆಸಿಡೆಂಟ್. ಆ ಟೈಮ್ನಲ್ಲಿ ಅವ್ರನ್ನ ಕರೆದು MLA ಮುಖಾಂತರ ನಾವು ಮುಖಾಂತರ ಅವ್ರಿಗೆ ಬಂದ್ಬಿಟ್ಟು ಭರವಸೆ ಕೊಟ್ಟು
ಒಂದು ರೆಗ್ಯುಲೇಷನ್ ಮಾಡಿ ಮುನ್ಸಿಪಾಲಿಟಿಯಿಂದ ಆ ಲೆಟರ್ ಅವ್ರು ಕೊಟ್ಟು ಅದನ್ನ ಡೆಮಾಲಿಷ್ ಮಾಡಿದೀವಿ. ನಂಬರ್ 1. ನಂಬರ್ 2, ಇದು ಬಂದ್ಬಿಟ್ಟೆ ನೆಲ. ಇದು ಎಷ್ಟಂದ್ರಪ್ಪ, ಸುಮಾರು ಇದೆ, 2.5 ಎಕರೆ ಇದೆ. ಆಸ್ ಆನ್ ಟುಡೇ ವ್ಯಾಲ್ಯೂ, ಆಸ್ ಆನ್ ಟುಡೇ ಗೌರ್ಮೆಂಟ್ ವ್ಯಾಲ್ಯೂ ಈ ಜಾಗಕ್ಕೆ 130 ಕೋಟಿ ರೂಪಾಯಿ. ಎಷ್ಟು? 130 ಕೋಟಿ. ಈ 130 ಕೋಟಿನಲ್ಲಿ ಇಲ್ಲಿ ಅನಾಗಿರ ಬಂದು ಯಾರು ಬಂದ್ಬಿಟ್ಟು ಪರ್ಮಿಷನ್ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ. ಅವ್ರಿಗೇನೋ ನೆಲ ಬಾಡಿಗೆ ಕೊಟ್ಟಿರ್ಬೋದು. ನೆಲ ಬಾಡಿಗೆ ಅಂದ್ರೆ ಒಂದು 11 ಮಂತ್ಸ್ ನಾವು ಅಗ್ರಿಮೆಂಟ್ ಇರುತ್ತೆ. ಆಮೇಲೆ ರಿನ್ಯೂ ಮಾಡ್ಬೇಕು. ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಅದು ಏನಿದೆ ಅದು ಬಂದ್ಬಿಟ್ಟು ಟ್ಯಾಕ್ಸ್ ಬಂದ್ಬಿಟ್ಟು ಕಟ್ಟಬೇಕು ಮುನ್ಸಿಪಾಲ್ಟಿಗೆ. ಇಲ್ಲಿ ಒಬ್ರು ಕಟ್ತಾ ಇಲ್ಲ, ರಿನ್ಯೂ ಮಾಡಿಲ್ಲ. ಬಟ್ ಒರಿಜಿನಲ್ ಯಾರು ಅವ್ರ ನೆಲ ಇವ್ರು ಬಾಡಿಗೆ ತಗೊಂಡಿದ್ದಾರೆ ಆ ಪಾರ್ಟಿನ ಅಡ್ರೆಸ್ ಇಲ್ಲ. ಇಲ್ಲಿ ಇದ್ದವರೆಲ್ಲ ಬಂದ್ಬಿಟ್ಟು 3ನೇ ಪಾರ್ಟಿ 4ನೇ ಪಾರ್ಟಿ, 3ನೇ ಪಾರ್ಟಿ 4ನೇ ಪಾರ್ಟಿ ಬಂದ್ಬಿಟ್ಟು ಇಲ್ಲಿ ವಾಸ ಇದ್ದವರು. ಬಟ್ ಇಲ್ಲಿ ನಿಮ್ಮ ಮಾಧ್ಯಮ ಮಿತ್ರ ಕಣ್ಣು ಮುಚ್ಚಕ್ ಆಗಲ್ಲ ನಾವು ಯಾವತ್ತು. ಇಲ್ಲಿ ಬಂದ್ಬಿಟ್ಟು ಅದೇ ಬೆಳಗ್ಗೆ 5 ಗಂಟೆಗೆ ಜೂದಾಟ, ಬೆಳಗ್ಗೆ 4 ಗಂಟೆಗೆ ಗುಟ್ಕಾ. ಸುಮಾರು 300 ಯುವಕರು ಬಂದ್ಬಿಟ್ಟು ಈ ಸಂದು ಬಂದು ಎಲ್ಲಾದ್ರಲ್ಲಿ ಬಂದು ಗುಟ್ಕಾ ಕುಡಿದ್ಬಿಟ್ಟು ಜೂದಾಡ್ಬಿಟ್ಟು ನಮ್ಮ ಸೋದರರು ಇಲ್ಲಿ ಇರ್ತಾರೆ. ಇದ್ರೆ ಕೂಡ ನಾವು ಮಾತಾಡಬೇಕಾಗಿದ್ದು ತಪ್ಸಕ್ಕಾಗಲ್ಲ. ಎಲ್ಲ ಉಚಾಮಯ ಆಗ್ಬಿಟ್ಟಿತ್ತು. ಹುಲ್ ಮಾರ್ಕೆಟ್ ಅಲ್ಲೇ ಇದು ಉಚಾ ಮಾರ್ಕೆಟ್ ಒಳಗಡೆ ಒಂದು ಹೆಣ್ಣು ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಪ್ರವೇಶ ಮಾಡಿದ್ದೀವಿ. ನೀವು ಯಾರಾದ್ರೂ ನೋಡಿದ್ರೆ ಒಂದೇ ಒಂದು ಹೆಣ್ಣು ಮಗು, ನಮ್ಮ ನಾಗರಿಕರು ಈ ಒಳಗಡೆ ಬಂದು ಒಂದೇ ಒಂದು ಹೆಣ್ಣು ಮಕ್ಕಳು ಕಾಣಿಸಿದ್ರೆ ಆ ಫೋಟೋ ನೀವು ಕೊಡಿ. ಯಾಕಂದ್ರೆ ಅಷ್ಟೊಂದು ದುರ್ವಾಸನೆ, ಗಾಂಜಾ, ಗುಟ್ಕಾ, ಜೂದು. ಆಮೇಲೆ ಬಂದು ಇಲ್ಲಿ 130 ಅಂಗಡಿನಲ್ಲಿ ಬಂದು ಎಷ್ಟು ಮನೆಗಳಿತ್ತು ಅಂತ ನಿಮ್ಗೆ ಗೊತ್ತಿದೆ. ಮಾರ್ಕೆಟ್ ಪ್ರಮಿಸ್ ನಲ್ಲಿ ಮನೆಗೆ ಬಂದ್ಬಿಟ್ಟು ಅವಕಾಶ ಇಲ್ಲ. ಒಂದು ಸ್ಟಾರ್ ಬಿರಿಯಾನಿ ಅಂತ ಒಂದು ಹೋಟೆಲ್, ಕೆಳಗಡೆ ಹೋಟೆಲ್, ಮೇಲೆ ಮನೆ, 30 ಲಕ್ಷ ರೂಪಾಯಿಗೆ ಲೀಸ್ ಕೊಟ್ಟಿದ್ದಾರೆ. ಯಾರ ಅಪ್ಪನ ಮನೆಯಲ್ಲಿ ಲೀಸ್ ಕೊಡ್ಬೇಕು? ಮುನ್ಸಿಪಾಲ್ಟಿ ಆಸ್ತಿ ಲೀಸ್ ಕೊಡಕ್ಕೆ ಹೆಂಗಾಗ ಆಗ್ತಿದೆ? ಮುನ್ಸಿಪಾಲ್ಟಿ ಇದು ಲೀಸ್ ಕೊಡಕ್ಕೆ ಆಗಿದೆ. ಆಮೇಲೆ 10 ಲಕ್ಷ 15 ಲಕ್ಷ ರೂಪಾಯಿಗೆ ಒಂದೊಂದು ಬಿಲ್ಡಿಂಗಿನ ಈ ನೆಲನ ಬಿಲ್ಡಿಂಗಿನ ಮಾರ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 3 ವ್ಯಕ್ತಿ ಇವತ್ತು ಲಾಸ್ ಆಗಿರೋರು ಆ ಲಕ್ಷಗಳು ಬಂಡವಾಳ ಹಾಕಿ ತಗೊಂಡಿದ್ದಾರೆ ನೋಡಿ, ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವೆಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಮಾಜರ್ ಮಾಡಿದೀವಿ. ಮಾಜರ್ ಮಾಡಿದ್ರೆ ಅಲ್ಲಿ ಇರೋರು ಹೇಳ್ತಾರೆ, ಏನಪ್ಪಾ ನೀನು ಬಾಡಿಗೆನೇ ಕಟ್ಟಿಲ್ಲ. ಇಲ್ಲಲ್ಲ, ನಮ್ಮ ಓನರ್ಗೆ ನಾವು ಬಾಡಿಗೆ ಕಟ್ತಾ ಇದೀವಿ, ನಾವು ಬಾಡಿಗೆನಲ್ಲಿ ಇದೀವಿ, ನಮ್ದಿಲ್ಲ ಸ್ವಂತ ಅಂತ ಅವರೇ ಬಂದ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ರು. ಆದ್ರೆ ಇಲ್ಲಿ ಸ್ಥಳೀಯನಲ್ಲಿ ಇರೋವರೆಗೂ ಮೋಸ ಆಗ್ಬಾರ್ದಂತ ನಾವು ಮಾಜರ್ ಮಾಡಿದ್ದೇವೆ. ಇದರಲ್ಲಿ ಯಾರಿದ್ದಾರೆ? ಇದರಲ್ಲಿ ಬಂದ್ಬಿಟ್ಟು ಇವ್ರು ಇರ್ತಾರೆ, ಇವ್ರು ಇದ್ದಾರೆ ಹಂಗಂತ ನಾವು ಮಾಜರ್ ರಿಪೋರ್ಟ್ ತಗೊಂಡಿದೀವಿ. ಅವ್ರಿಗೆ ಅನ್ಯಾಯ ಆಗ್ಬಾರ್ದಂತ ಅವರು ಮನೆ ಒಳಕ್ಕೆ ಮಾಡಿ ಇಲ್ಲಿ ಈ ತರ ಬಂದ್ಬಿಟ್ಟು ಶೆಡ್ಯೂಲಿಕೆ ನಡೀತಾ ಇದೆ, ಷಡ್ಯಂತರ ನಡೀತಾ ಇದೆ. ಬೇಡ, ಇದನ್ನ ಅಚ್ಚುಕಟ್ಟಾಗಿ ನಿಮ್ಮ ಹೊಡೆದು ನಮ್ಮ ಊರಿನಲ್ಲಿ ಒಂದೇ ಒಂದು ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಜಾಗನೇ ಇಲ್ಲ. ನಮ್ಗೆ ಇದು ಸಿಕ್ಕಿರೋದು ಗಿಫ್ಟ್. 2.5 acres ನಮ್ಗೆ ಸಿಕ್ಕಿರೋದು ಇದು ಗಿಫ್ಟ್. ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕಿಂಗ್, 4 ವೀಲರ್ ಪಾರ್ಕಿಂಗ್ ಮಾಡಿ ಮೇಲೆ ಬಂದ್ಬಿಟ್ಟು ನಿಮಗೆ ಸುಮಾರು 87 ಅಂಗಡಿ ಅಡಿತಾಳಿನಲ್ಲಿ, ಮೇಲ್ತಾಳಿನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ನಲ್ಲಿ ಬಂದ್ಬಿಟ್ಟು 37, ಅದ್ರ ಮೇಲೆ ಬಂದ್ಬಿಟ್ಟು 73 ಅಂಗಡಿಗಳು ಕಟ್ಟಿ ಕೆಳಗಡೆ ಬಂದ್ಬಿಟ್ಟು ಶಟರ್ಸ್ ಹಾಕ್ಬೇಕು ಹಂಗಂತ ನಾವು ತೀರ್ಮಾನ ಮಾಡಿ ಎಲ್ಲ ಓನರ್ಸ್ನು, ಎಲ್ಲ ಅದರಲ್ಲಿ ವಾಸ ಇದ್ದವರು, ಫ್ಯಾಕ್ಟ್ರಿ ಇದ್ದವರು, ಮನೆ ಇದ್ದವರು ಎಲ್ಲರೂ ಕರೆದು ಅವ್ರಿಗೆ ಹೂವಿನ ಹಾರ ಹಾಕಿ ಸರ್ಕಾರಕ್ಕೆ ಮುಂದೆ ಬಂದ್ರೆ ಓಡ್ಕೊಳ್ಳಿ, ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರೇ ಬಂದು ನಿಕ್ಕಿದ ಮೇಲೆ ವಿಡಿಯೋ ಇದೆ ನಿಮ್ಗೆ ತೋರಿಸ್ತೀನಿ. ಅವ್ರಿಗೆ ನಾವು ಸನ್ಮಾನ, ನಾವು ಮಾನ್ಯ ನಮ್ಮ MLA ರೂಪಕಲಾ ಶಶಿಧರ್ ಸಾಲ್ವೆ ಹಾಕಿ ಮಾಧ್ಯಮ ಮುಂದೆ ನಿಮ್ಮ ಮುಂದೆನೆ, ನಾವು ಹಿಂದೆ ಏನು ಮಾಡಿಲ್ಲ, ಮಾಧ್ಯಮದವ್ರು ಇಟ್ಕೊಂಡೇ ಮಾಡಿದೀವಿ. ನಿಮ್ಮ ಟಿವಿನಲ್ಲಿ, ನಿಮ್ಮ ಪೇಪರ್ನಲ್ಲಿ ಎಲ್ಲ ಬಂದಿದೆ. ಅವರಿಗೆ ಸನ್ಮಾನ ಮಾಡಿ ನೀವು ನಮ್ಗೆ ಕೋಪರೇಷನ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೆ ಸಾಲ್ವನ್ನು ಹಾರನ ಹಾಕಿ ಕೆಲವು ಬಡವರಿಗೆ ನಾವು ಇಲ್ಲಿಂದ ಮಾಡಿಸ್ಕೊಂಡು ಹೋಗಕ್ಕೆ 20,000, 30,000, 50,000 ಅವ್ರ ಮನೆ ಬಾಡಿಗೆ ಹೋಗಿ ಸೇರ್ಬೇಕಂತ ಇಲ್ಲಿರೋ ಮನೆಯವ್ರಿಗೆಲ್ಲ ನಾವು ಕೊಟ್ಟಿದ್ವಿ. ನಾವು ಪರ್ಸನಲ್ ಆಗಿ ಕೊಟ್ಟಿದ್ವಿ.
ಬಡವರು ಹೆಣ್ಣು ಮಕ್ಕಳು ಅಳಿತಾರೆ, ಅವ್ರಿಗೆಲ್ಲ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಕೇಳ್ಬಿಟ್ಟು ಪ್ರೂಫ್ ಮಾಡಕ್ ರೆಡಿ. ನಾವು ಯಾವುದೇ ಸರ್ಕಾರದ ದುಡ್ಡು ಏನಿಲ್ಲ, ನಮ್ಮ ಪರ್ಸನಲ್ ಅಮೌಂಟ್ ಒಂದು ಹೆಣ್ಣು ಮಕ್ಕಳು ಬೀದಿಗೆ ಬಂದ್ಬಿಟ್ಟಿದೆ, ಅವ್ರು ಯಾಮಾರ್ಬಿಟ್ಟಿದ್ದಾರೆ. ಹಂಗನೇ ಹೇಳ್ಬಿಟ್ಟು ಅವ್ರಿಗೆ ಬಾಡಿಗೆ ಅಡ್ವಾನ್ಸ್ ಕೊಡಕ್ಕೆ 20,000 30,000 50,000 ಕೊಟ್ಟು ಅವ್ರನ್ನ ವಿಕೆಟ್ ಮಾಡಿದ್ವಿ. ಆಮೇಲೆ ನಿಮ್ ಕಣ್ಣಿಗೆ ನಾವು ಮುಚ್ಚಿ ಏನು ಮಾಡಿಲ್ಲ. ಯು ಆರ್ ದ ಪಿಲ್ಲರ್ ಆಫ್ ದ KGF ಪತ್ರಕರ್ತರು ನೀವು. ನಿಮ್ಮ ಮುಂದೆನೆ ಯಾವುದೇ ಒಂದು ಅಂಗಡಿ ಓನರು ನಾವು ಹೊಡಿತೀನಿ ಮೇಲೆ ಆತನೇ ರೋಲಿಂಗ್ ಶಟರ್ ಹೊಡ್ಕೊಂಡ, ಆತನೇ ಕಿಟಿಕೆ ಹೊಡ್ಕೊಂಡ, ಆತನೇ ಕಂಬಿಗಳೆಲ್ಲ ತಗೊಂಡ. ಅವ್ರಿಗೆ ಶಕ್ತಿ ಇಲ್ಲ, JCB ಹೊಡ್ಕೊಳಕ್ ಆಗಲ್ಲ. ಆ ಟೈಮ್ನಲ್ಲಿ ನಾವು JCB ನಲ್ಲಿ ಹೊಡೆದು ಆ ಇದು ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು ಆ ಮಾಲೀಕರು ಯಾರಿದ್ದಾರೆ ಇಲ್ಲಿ ಹೊಡೆದಿರೋ ಮಾಲೀಕರು ಅವ್ರವ್ರು ತಗೊಂಡೋದ್ರು. ಅವ್ರವ್ರು ಹೊಡೆದಿರೋದನ್ನ ತಗೊಂಡೋದ್ರು. 130 ಅಂಗಡಿನಲ್ಲಿ ವಲ್ಲಲ್ ಮುನ್ಸ್ವಾಮಿ ಆಗ್ಲಿ, ರೂಪಾ ಮೇಡಮ್ ಆಗ್ಲಿ, ಮುನ್ಸಿಪಾಲಿಟಿ ಸಿಬ್ಬಂದಿಗಳಾಗ್ಲಿ ನಮ್ಮ ಮೆಟೀರಿಯಲ್ನ ಇವ್ರು ದರೋಡ ಹೋಗಿದ್ದಾರೆ ಹಂಗಂತ ಯಾರು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಬಂದ್ಬಿಟ್ಟು ಕೇಸ್ಗೆ ಹೋಗಿಲ್ಲ. ಇನ್ನೊಂದು ದಾಖಲೆ ಕರೆಕ್ಟ್ ಆಗಿದ್ದು KDA ಅನುಮತಿ ತಕೊಂಡು, ಮುನ್ಸಿಪಾಲಿಟಿ ಅನುಮತಿ ತಕೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿರ್ಬೋದು, ಸ್ಟೇ ತಗೊಂಡ್ ಬಂದಿರ್ಬೋದು, ನಮ್ಮೇಲೆ ಆಕ್ಷನ್ ಮಾಡಿರ್ಬೋದು. ಬಟ್ ಯಾವ ಎವಿಡೆನ್ಸ್ ಇಲ್ಲ. ಪಾಪ ಇದೆ ಊರವ್ರ ದುಡ್ಡು ಎಲ್ಲ ಹೇಗ್ಬಿಟ್ರೆ ಯಾವನ ಹೇಗಿದ್ನೋ ಗೊತ್ತಿಲ್ಲ, ಯಾರು ಪರ್ಮಿಷನ್ ಕೊಟ್ರು ಹೇಗಿಲ್ಲ, ನಡಿ ಬೀದಿಗೆ ಬಂದ್ಬಿಟ್ರು. ಅವ್ರಿಗೆಲ್ಲ ಬಂದ್ಬಿಟ್ಟು ತಕ್ಷಣ ಇಲ್ಲಿ ಈ ಜಾಗನಲ್ಲಿ ಅವ್ರಿಗೆ ಕೊಡ್ಬೇಕಂತ ಕಾನೂನು ಅದಕ್ಕೆ ತಕ್ಕಂಗೆ ರೆಡಿ ಮಾಡ್ತೀವಿ ನಾವು. ಯಾರಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಟೆಂಡರ್ ಭಾಗವಹಿಸ್ತಾರೆ, ಅದರಿಂದ 10% ಮೇಲೆ ಕೊಟ್ರೆ ಅವ್ರಿಗೆ ಆಗುತ್ತೆ. ಕಾನೂನು ಇದೆ, ಕಾನೂನು ತಪ್ಪಿ ನಾವು ಏನು ಮಾಡಕ್ಕಾಗಲ್ಲ. ಬಟ್ 1.78 crores ಬ್ಯಾಲೆನ್ಸ್ ಇದೆ ಅರಿಯರ್ಸ್, ಇಲ್ಲಿ ಕಟ್ಬೇಕಾಗಿರೋದು. ಅವನು ಯಾವ ಅಂಗಡಿ ಕೇಳ್ತಾನೆ, ಯಾವ ಅಂಗಡಿನಲ್ಲಿ ಇದ್ನೋ ಆತ್ಮ ಅರಿಯರ್ಸ್ ಕ್ಲಿಯರ್ ಮಾಡ್ಬಿಟ್ಟು ಈ ಟೆಂಡರ್ ನಲ್ಲಿ ಭಾಗವಹಿಸಬಹುದು. ಅವ್ರಿಗೆ ಹಕ್ಕಿದೆ. ಆ ವಿತೌಟ್ ಇದು ಅರಿಯರ್ಸ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೀನು ಟೆಂಡರ್ ನಲ್ಲಿ ಭಾಗವಹಿಸಕ್ ಆಗಲ್ಲ. ಆಯ್ತಾ ಸರ್? ಇನ್ನೊಂದು ಅದೇ ಇದು ಬಂದ್ಬಿಟ್ಟು ನಮ್ಮ ಇದು ಮುನ್ಸಿಪಾಲಿಟಿ ಕಟ್ಟಿರೋ ಶ್ರೀನಿವಾಸ್ ಅವರು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಟೈಮ್ ಲಿಮಿಟ್ ಅಲ್ಲಿ ಯಾಕೆ ಫಿನಿಶ್ ಮಾಡಿಕೊಟ್ಟಿಲ್ಲ? 20 ವರ್ಷ ಬೇಕಾ? ಅಡ್ವಾನ್ಸ್ ಪೇಮೆಂಟ್ 9 lakhs ತಗೊಂಡಿದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಅವರು ಆ ಅವಧಿ ಮುಂದೆ ಅದು ಫಿನಿಶ್ ಮಾಡಿ ಕೊಟ್ಬಿಟ್ಟು ಬಿಲ್ ಮಾಡಬೇಕು. ಕರೆಕ್ಟಾ ಸರ್? ಅವಧಿ ಮುಗಿಯೋ ಟೈಮ್ ಮುಗಿಸ್ಬಿಟ್ಟು ಅವರು ಬಿಲ್ ಕೊಡ್ಬೇಕಾಯ್ತು. ಅಡ್ವಾನ್ಸ್ ಪೇಮೆಂಟ್ ತಗೊಂಡಿದ್ದಾರೆ. ಒಂದು ಅಡ್ವಾನ್ಸ್ ಪೇಮೆಂಟ್ ತಗೊಂಡ್ಮೇಲೆ ಅದು ಫಿನಿಶ್ ಮಾಡಿ ಕೊಡ್ಬೇಕು. ಯಾಕೆ ಕೊಟ್ಟಿಲ್ಲ? ಮತ್ತೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಾವು ಡೆಮಾಲೇಷನ್ ಮಾಡ್ಬೇಕಾ ಅವ್ರು ಬಂದ್ರು. ಅವ್ರಿಗೆ ಹೇಳಿದ್ವಿ, ನೋಡಿ ನ್ಯಾಯವಾಗಿ ನೀವು ಎಷ್ಟು ಕೆಲಸ ಮಾಡಿದ್ರೆ ಆ ಬಿಲ್ ಬಂದ್ಬಿಟ್ಟು ನಾವು ಪಾವತಿ ಮಾಡಿ ಕೊಡ್ತೀವಿ ಹಂಗನೆ ಹೇಳ್ಬಿಟ್ಟು. ಅದ್ರಲ್ಲಿ ಇದ್ದು ರೋಲಿಂಗ್ ಶಟರ್ ತೆಗಿಯೋಕೆ ನಮ್ ಕೈನಲ್ಲಿ ಜನ ಆಗಿಲ್ಲ, ಅದಕ್ಕೆ ಬಿಲ್ ಆಗಿಲ್ಲ ಹಂಗನೆ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಇದು ಮಾಡಿದ್ರು. ನಮ್ ಕೈನಲ್ಲಿ ಆಗಲ್ಲ, ಜನ ಇಲ್ಲ ಅಂತ ಹೇಳಿದ್ಮೇಲೆ ಆ ರೋಲಿಂಗ್ ಶಟರ್ಸ್ ಎಲ್ಲ ಬಿಚ್ಚಿ ಅದರಲ್ಲಿ ಏನು ಅಮೌಂಟ್ ಬಂತೋ ಅದು ಶ್ರೀನಿವಾಸ್ಗೂ ಕೊಟ್ಟಿದ್ವಿ. ನೋಡಿ ಮುನ್ಸಿಪಾಲಿಟಿ ಸಿಬ್ಬಂದಿ ಇದ್ದಾರೆ, ಸಾಕ್ಷಿ ನಾನಿದ್ದೀನಿ. ಇದು ಸಂಗೀತ ಶ್ರೀನಿವಾಸ್ ಅವರು ದುಡ್ಡು ತಗೊಂಡಿರೋ ಫೋಟೋ ಇದೆ. ಐ ವಿಲ್ ಸೆಂಡ್ ಇಟ್ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ. ನಾನು ಎಲ್ಲ ಬಂದ್ಬಿಟ್ಟು ಇದನ್ನ ಕಳ್ಸಿಕೊಡ್ತೀನಿ. ಇದು ಮುಖ್ಯ ಭಾಗ 1. ನಂಬರ್ 2, KGF ನಲ್ಲಿ ವ್ಯಾಪಾರಿಗೆ ಹೇಳ್ತೀನಿ, ವ್ಯಾಪಾರಿ ಅವ್ರಿಗೆ ಹೇಳ್ತೀನಿ ಒಂದೇ ಒಂದು ಮಾತು, ಯು ಆರ್ ಬಿಸ್ನೆಸ್ ಮ್ಯಾನ್, ನಾಟ್ ಪಾಲಿಟಿಕ್ಸ್ ಮ್ಯಾನ್. ನೀವೇನಾದ್ರೂ ಇದರಲ್ಲಿ ಬಂದ್ಬಿಟ್ಟು ರಾಜಕೀಯ ಮಾಡಿದ್ರೆ ನಿಮ್ಮ ಬಾಲು ಹಾಲು, ನಿಮ್ಮ ಬಾಯಿನಲ್ಲಿ ನೀವೇ ಮಣ್ಣಾಕೊಳ್ತೀರಾ. ಇವತ್ತು ಅಂಗಡಿಗಳು ಎಷ್ಟಿದೆ ಗೊತ್ತಾ? ಇದರಲ್ಲಿ ಆಂಡರ್ಸನ್ ಪೇಟೆನಲ್ಲಿ 111, ನಾನು ನೋಡ್ದಂಗೆ ಹೇಳ್ತೀನಿ, ನನಗೆ ಬಯಾಡು 111, ಸ್ಟೇಡಿಯಂ ಸುತ್ರ 18, ಸ್ಯಾನಿಟರಿ ಬೋರ್ಡ್ ನಲ್ಲಿ 20. ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಬಂದು 1275 ಶಾಪ್ಸ್ ಇತ್ತು, ಅದರಲ್ಲಿ 130 ಶಾಪ್ಸ್ ಹೊಡೆದಿದ್ದೀವಿ. 1145 ರಾಬರ್ಟ್ಸನ್ ಪೇಟ್, 111 ಅಂಡರ್ಸನ್ ಪೇಟ್, 20 ಸ್ಯಾನಿಟರಿ ಬೋರ್ಡ್, 18 ಸ್ಟೇಡಿಯಂ ಸುತ್ತ ಇರೋ ಅಂಗಡಿಗಳು ಎಲ್ಲದಕ್ಕೂ ಬಾಡಿಗೆ ಬರ್ತಾ ಇದೆ. ಫಸ್ಟ್ ಸರ್ ಎಲ್ಲ 245 ಇದರಲ್ಲಿ ಬಂದ್ಬಿಟ್ಟು ಇದೆ ಅಂಗಡಿಗಳಿದೆ. ಅದಕ್ಕೆ ಬಂದ್ಬಿಟ್ಟು ಎಷ್ಟು 130 ಹೊಡೆದಿದ್ದೀವಿ. ಇದಕ್ಕೆ ಬ್ಯಾಲೆನ್ಸ್ ಅಮೌಂಟ್ ಅಪ್ ಟು August 2025 ವರೆಗೆ 1,78,55,055
ರೂಪಾಯಿ ಇದರಲ್ಲಿ ಬ್ಯಾಲೆನ್ಸ್ ಇದೆ. ನಂಬರ್ 1. ನಂಬರ್ 2 ನೋಡಿ, ನಮಗೆ 2024 ಟು 31/3/2025 ವರೆಗೆ ಸುಮಾರು 1,95,01,083 ರೂಪಾಯಿ ಕಲೆಕ್ಷನ್ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಟೋಟಲಿ ಫಾರ್ ಇಯರ್ ಇವಾಗ ಟೋಟಲ್ ಬಂದ್ಬಿಟ್ಟು ಇವಾಗ ನಮಗೆ ಒಂದ್ ತಿಂಗಳಿಗೆ 25 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಯಾವ್ದು ಮುಚ್ಚಿಲ್ಲ, ಮುಚ್ಚಿರೋ ಅಂಗಡಿ ಗೋಡನ್ ಅಂತ ಯೂಸ್ ಮಾಡ್ಕೊಂಡು ಕಟ್ತಾ ಇದ್ದಾನೆ. ಒಂದು 20-30 ಅಂಗಡಿ ಬಿದ್ದು ಇದೆ, ಅದು ರಿನೋವೇಷನ್ ಮಾಡಕ್ ಆಗಲ್ಲ. ಇವಾಗ 25-30 ಅಂಗಡಿ ಬಿದ್ದಿದೆ. ಆದ್ರೆ ಇದರಲ್ಲಿ ವ್ಯಾಪಾರಿಗಳು 3 ಕೋಟಿ ರೂಪಾಯಿ ಇವಾಗ ಬ್ಯಾಲೆನ್ಸ್ ಮಾಡಿದ್ದಾರೆ. ABC ನಲ್ಲಿ ಬಂದ್ಬಿಟ್ಟು 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದಕ್ಕೆ ಕಮಿಷನರು ಅದಕ್ಕೆ ಏನು ವ್ಯವಸ್ಥೆ ಇದೋ ಅದ್ರ ಪ್ರಕಾರ ಅದನ್ನ ಕಲೆಕ್ಟ್ ಮಾಡಬೇಕು. ಬಿಟ್ಬಿಟ್ಟನೆ ಇವಾಗ ಕೂಡ ಇಲ್ಲಿ ಕಟ್ಟಿಲ್ಲ. ಅದೇ ತರ ಬಂದ್ಬಿಟ್ಟು ವ್ಯಾಪಾರಿಗಳು ನೀವು ಕಟ್ಟಬೇಕು. 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಶೀಟ್ ಇಂದ ನನಗೆ ಮಾಹಿತಿ ಸಿಕ್ಕಿದೆ. ಈ ಬಿಲ್ಡಿಂಗ್ ಯಾರದೇ ಬಂದ್ಬಿಟ್ಟು ವಿತೌಟ್ ಪರ್ಮಿಷನ್ ತಗೊಂಡು ಕಟ್ಟಿಲ್ಲ. ಯಾರಿಗೆ ನಾವು ನೋಟಿಸ್ ಕೊಡೋದು? ವಲ್ಲಲ್ ಮುನ್ಸ್ವಾಮಿ ಕೊಡೋದ? KK ನಲ್ಲಿ ಬಂದು ಪೊಸಿಷನ್ ನಲ್ಲಿ ಇರೋರು ಮೋಹನ್ ರಾಜ್ಗೆ ನಾವು ಹೆಂಗ್ ನೋಟಿಸ್ ಕೊಡಕ್ಕಾಗುತ್ತೆ? ಶ್ರೀನಿವಾಸ್ ಅವ್ರ ಮೂಲಧನ ನನ್ನ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಡೋದು? ನೋಟಿಸ್ ಕೊಡೋ ಹಕ್ಕಿ ಏನಿದೆ? ನಮ್ಮ ಜಾಗ, ನಮ್ಮ ಸಾಯಿಲ್, ನಮ್ ಸಣ್ಣ ಸಾಯಿಲ್ ಆಗಿ ಮಾಡ್ತಾ ಇದ್ದೀನಿ. 2.5 ಎಕರ್ ನಮ್ KGF ನಲ್ಲಿ ನಿಮ್ದು ಇದು ಭೂಮಿ ಕೂತಿರೋದು, ನಿಮ್ದು ಭೂಮಿ. ಅದನ್ನ ನಾವು ಗೌರ್ಮೆಂಟ್ ಲಾಸ್ ಮಾಡಿದ್ರೆ ನಾವು ಜೈಲಿಗೆ ಹೋಗ್ಬೇಕು. ಗೌರ್ಮೆಂಟ್ 130 ಕೋಟಿ ರೂಪಾಯಿ ಪ್ರಾಪರ್ಟಿನ ಉಳಿಸ್ಕೊಟ್ಟಿದೀವಿ, ನಮ್ಗೆ ಅವಾರ್ಡ್ ಕೊಡ್ಬೇಕು. ಇಲ್ಲ ಹೇಳ್ತೀನಿ ಸರ್. ಈ ಊರಿಗೆ ಸುಪ್ರೀಂ ಯಾರು? ಮುನ್ಸಿಪಾಲಿಟಿ. ಈ ಊರಿಗೆ ಬಂದ್ಬಿಟ್ಟು ಸುಪ್ರೀಂ ಯಾರು? ಈ ಊರಿಗೆ ಬಂದ್ಬಿಟ್ಟು ನಾವು ತೀರ್ಮಾನ ತಗೊಳಕ್ಕೆ ನಮ್ಗೆ ಹಕ್ಕಿದೆ. ಸುಪ್ರೀಂ ಬಂದ್ಬಿಟ್ಟು ಹೇಳ್ತೀನಿ ಸರ್, ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ರೆವಿನ್ಯೂನು ಬರಲ್ಲ, ಇಲ್ಲಿಗಲ್ ಬಿಲ್ಡಿಂಗು, ನಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲ ಹೇಳ್ಬಿಟ್ಟು 35 ಶಾಸಕರು ಇದು ಸದಸ್ಯರು, ನಮ್ಮ ಪ್ರೆಸಿಡೆಂಟ್, ನಾವೆಲ್ಲ ಸೇರಿ ತೀರ್ಮಾನ ಮಾಡೋ ಟೈಮ್ನಲ್ಲಿ ಸದಸ್ಯರು ಇದ್ರು, ಕಮ್ಯುನಿಸ್ಟ್ ಸದಸ್ಯರು ಇದ್ರು, RPI ಸದಸ್ಯರು ಇದ್ರು. ಈ ಮಣ್ಣಿನ ಮಗ XMLA ನಮ್ಮ ತಂಗೈಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು? ನಿಮ್ ಮುಂದೆನೆ ಡೋಯಿಟ್ ಎಲ್ಲಾರನ್ನ ಹೊಡೆದಿ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲಾರು ಖಾಲಿ ಮಾಡಿ, ಹೊಡೆದ್ರೆ ಎಲ್ಲಾರು ಕೊಡಿರಿ, ಒಬ್ಬರದ್ದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ. ಮಣ್ಣಿನ ಮಗ ಹೇಳಿದ್ದಾರೆ. ಆದೇಶ ತಗೊಳಕ್ ಇಲ್ಲ. ನಾವು ಮುನ್ಸಿಪಾಲಿಟಿನಲ್ಲಿ ಬಂದ್ಬಿಟ್ಟು ನಾವು ಮಾಡಿ ಈ ತರ ಮಾಡಿದೀವಿ ಅಂತ ಹೇಳಿದ್ಮೇಲೆ ಅದನ್ನ ದುರುಪಯೋಗ ಬೇಕು. ಅದ್ ಏನಾದ್ರೂ ನಾವು ಬಂದ್ಬಿಟ್ಟು ಸರ್ಕಾರಕ್ಕೆ ಇದರ ವಿರೋಧ ನಾವು ಮಾಡಿದ್ರೆ 301 ಸೆಕ್ಷನ್ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಮೇಲೆ ಅವರು ಆಕ್ಷನ್ ತಗೋಬಹುದು. ಫಸ್ಟ್ ಬಂದ್ಬಿಟ್ಟು ನಾವು ಮುನ್ಸಿಪಾಲಿಟಿ ನಗರಸಭೆ ಸಭೆ ಮಾಡಕ್ ಮುಂಚೆ ಸ್ಥಾಯಿ ಸಮಿತಿಯಿಂದ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿ ನಮ್ಮ ಕಮಿಷನರ್ ಕಳ್ಸಿದ್ದಾರೆ. ಎಲ್ಲಿ ಅಲ್ಲಿ ಕಳ್ಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಸ್ಥಾಯಿ ಸಮಿತಿ ಕಮಿಟಿಯಿಂದ ಮುನ್ಸಿಪಾಲಿಟಿನಲ್ಲಿ ತೀರ್ಮಾನ ಅದು ಮಾಡಿದ್ದಾರೆ. ಕಾಮಗಾರಿ ನಡೀತಾ ಇದೆ. ನಮಗ್ ಗೊತ್ತಿರೋವರೆಗ ನಾನು 3 ವರ್ಷ ನಾನು ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿದ್ದೇನೆ. ಒಂದ್ಸತಿ ಸ್ಟ್ಯಾಂಡಿಂಗ್ ಕಮಿಟಿ ನಮ್ಮ ರೂಲಿಂಗ್ ನಲ್ಲಿ ಬಂದ್ಬಿಟ್ಟು ಇಲ್ಲಿಗಲ್ ಬಿಲ್ಡಿಂಗ್ ನ ಹೊಡೆಯಕ್ಕೆ ಯಾರ ಹತ್ರ ಪರ್ಮಿಷನ್ ತಗೊಳಕ್ ಆಗ್ತೇ ಇಲ್ಲ. ನಾನು ಹೋಗಿ ಹೊಡೆದೆ. ಅವಾಗ ನೀವು ಕೇಳಿದ್ರ ಪತ್ರಿಕೆ ಅವರು ಇದರಲ್ಲಿ ಬಂದ್ಬಿಟ್ಟು DC ಹತ್ರ ಬಂದ್ಬಿಟ್ಟು ತಗೊಂಡ್ರ ಪರ್ಮಿಷನ್ ಅಂತ ಹೇಳಿ. ಕಾನೂನು ಮುನ್ಸಿಪಾಲಿಟಿನಲ್ಲಿ ನನಗ್ ಗೊತ್ತಿರೋವರೆಗ ನಮಗೆ ಬಂದ್ಬಿಟ್ಟು ಹಕ್ಕು ನಾವು ಮಾಡಿ ಈ ತರ ಮಾಡಿದೇವೆ ಅಂತ ನಾವು ಸಂದೇಶ ಕೊಡ್ತೀನಿ. ನಾವು ಪರ್ಮಿಷನ್ ತಗೊಳಕ್ ಹಕ್ಕಿಲ್ಲ. ನಾವು ಹೊಡೆದು ಹೇಳ್ತೀನಿ, ನಾವು ಅಲ್ಲಿ ತಗೋಬೇಕಂತ ಇದೇ ಇಲ್ಲ, ರೂಲ್ಸೇ ಇಲ್ಲ ಸರ್. ಇನ್ನೊಂದು ಹೇಳ್ತೀವಿ ಸರ್, ನಾವು ಮಾಡಿದ ತಪ್ಪು, ಕಾನೂನು ಪ್ರಕಾರ ನಾವು ಮಾಡಿದ ತಪ್ಪು, ಲೂಪ್ ಹೋಲ್ಸ್, ನಮ್ನ ಜೈಲಿಗೆ ಕಳ್ಸಿ ಹೋಗ್ತೀವಿ, ಊರಿಗಾಗಿ ಹೋಗ್ತೀವಿ. ನೇರು ಏನಕ್ಕೆ ಹೋದ್ರು? ಇಂದಿರಾ ಗಾಂಧಿ ಜೈಲಿಗೆ ಹೋದವರೆಲ್ಲ ತ್ಯಾಗ ಇಲ್ಲ, ಊರಿಗಾಗಿ ನಾವು ಹೋಗ್ತೀವಿ. ನಾವು ಒಳ್ಳೇದು ಮಾಡಿ ಊರಿಗೆ ಒಳ್ಳೇದು ಮಾಡಿದ್ವಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗೋದು ಸಿದ್ಧ. ಅದು ನೋಡೋಣ ಹೆಂಗಿದೆ ಅಂತ ಎಲ್ಲ ನೋಡಿದ್ವಿ ಬಾಲ್ನಲ್ಲಿ, ಅದನ್ನು ನೋಡಿದ್ವಿ. ನಾವೇನು ಕಳ್ತನ ಮಾಡ್ಬಿಟ್ಟು ಹೋಗಿಲ್ವಲ್ಲ. ಭ್ರಷ್ಟಾಚಾರ. ಇಲ್ಲಿಂದ ನಾವು ಬಂದ್ಬಿಟ್ಟು DPR ಕಳ್ಸಿದೀವಿ. DPR ನಮಗೆ 63 ಕೋಟಿ ರೂಪಾಯಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ 63 ಕೋಟಿನಲ್ಲಿ ನಮ್ಗೆ HDFC ಬ್ಯಾಂಕ್ ಇಂದ ಲೋನ್ ಅಪ್ರೂವಲ್ ಆಗಿದೆ. ಏನ್ ಸರ್? 63 crores ನಲ್ಲಿ 50% ಶೇರಿಂಗ್. ಎಷ್ಟು?
50% sharing for HDFC Bank. 8.5 ಇಂಟ್ರೆಸ್ಟ್ ಅಮೌಂಟ್ಗೆ 8.5%ಗೆ ನಮಗೆ ಬಂದ್ಬಿಟ್ಟು 50% ಶೇರಿಂಗ್ ಬಂದ್ಬಿಟ್ಟು HDFC ಬ್ಯಾಂಕ್ ಇಂದ ಅಪ್ರೂವಲ್ ಆಗಿದೆ. ಆಮೇಲೆ ಕೇಂದ್ರದಿಂದ UCF ಅದರಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಶೇರ್ 25% ನಮಗೆ ಬಂದ್ಬಿಟ್ಟು 26,90,00,000 ನಮಗೆ ಇದಕ್ಕೆ ಸಬ್ಸಿಡಿ ಫ್ರೀ, ಲೋನ್ ಇಲ್ಲ ಏನಿಲ್ಲ. ಯಲ್ಲಿ ಬರುತ್ತೆ KGF 87,68,00,000 ಸ್ಯಾಂಕ್ಷನ್ ಆಗಿದೆ. ಆಲ್ ರೌಂಡ್ ಕರ್ನಾಟಕದಲ್ಲಿ 301 ಮುನ್ಸಿಪಾಲಿಟಿ, ಟೌನ್ ಪಂಚಾಯತ್, CMC ಇವರಿಗೆಲ್ಲ ಸೇರಿ 1,897 ಕೋಟಿ ರೂಪಾಯಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಿದೆ. ಸ್ಯಾಂಕ್ಷನ್ ಅಮೌಂಟ್ ಇದು. ನಮ್ಮ KGF ಮಾತ್ರ 87,68,00,000 ಸಿಕ್ಕಿದೆ. ಮುಲ್ಬಾಗಲ್ಗೆ 10 ಕೋಟಿ, CMC ಮಾರ್ಕೆಟ್ 63 ಕೋಟಿ, ಬಸ್ ಸ್ಟ್ಯಾಂಡ್ ರೆನೋವೇಷನ್ಗೆ 10 ಕೋಟಿ. ನಮ್ಮ DMAಗೆ ಅವ್ರ ಕಳಿಸಿ PD ಗೆ ಅವ್ರು ಲೆಟರ್ ಮಾಡಿದ್ದಾರೆ, ಅನುಮೋದನೆ ಬಂದಿದೆ. ಸಿಟಿ ಕಾರ್ಪೊರೇಷನ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ UCF ಹಂಗಂದ್ರೆ ಅರ್ಬನ್ ಚಾಲೆಂಜ್ ಫಂಡ್ ಕೇಂದ್ರ ಸರ್ಕಾರದಿಂದ ಫ್ರೀ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ KGF ಮಾತ್ರ ನೀವು 200 ಕೋಟಿ ಪ್ರಾಜೆಕ್ಟ್ ತಗೊಳ್ಳಿ, ಅದೇ ಇದು ಒಂದು ಅಧಿಕೃತವಾಗಿ ಒಂದು ಅಮೌಂಟ್ ಯಾವ್ದೋ ಬಂದ್ಬಿಟ್ಟು ಸೇವ್ ಮಾಡಿದ್ದಾರೆ ಯಾರು ಸೆಂಟ್ರಲ್ ಗೌರ್ಮೆಂಟ್. ಆ ಅಮೌಂಟ್ ಇಂದ ಎಲ್ಲ ಆಲ್ ಓವರ್ ಇಂಡಿಯಾಕ್ಕೆ ಕೊಡ್ತಾರೆ. ನಮಗೆ 26 ಕೋಟಿ ರೂಪಾಯಿ ಅವ್ರಿಗೆ ಅನುದಾನ ಕೊಡ್ತಾರೆ ಅಂದ್ರೆ ಖುಷಿ ಮಾಡ್ಬೇಕಾ ಇಲ್ವಾ? ಆದಾಯ ಇದೆ. ಮುಖ್ಯವಾಗಿ ನಮ್ಗೆ ಇದು 2 ವೀಲರ್ ಪಾರ್ಕಿಂಗ್ ಬರಲಿ. ಇವಾಗ ಪಾಪ್ಯುಲೇಷನ್ KGF ನಲ್ಲಿ ಕಮ್ಮಿ ಇದೆ ಬಿಡಿ, ಡೆವಲಪ್ಮೆಂಟ್ ಬೇಡವಾ ನಾವು? ಹಳೆದ್ರಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಸೊಮ್ಮಿನಲ್ಲಿ ನೀರು ತಗೊಂಡು ಹೋಗಿದ್ವಿ ಕಕ್ಕಸ್ಗೆ. ಇವಾಗ ಸ್ವಚ್ಛ ಭಾರತ ಬಂದ್ಬಿಟ್ಟು ಟಾಯ್ಲೆಟ್ ಕಟ್ಟಿದ್ದ, ಚೇಂಜ್ ಆಗಿಲ್ವಾ? ಹಳೆ ಕೊಠಡಿನಲ್ಲೇ ಇರ್ಬೇಕಾ ನಾವು? ಹೊಸ ಬಿಲ್ಡಿಂಗ್ ಬೇಡವಾ? ಬ್ಯಾಂಗ್ಳೂರ್ನಲ್ಲಿ ಹೊಡೆದ್ಬಿಟ್ಟು ಮಾಡಿಲ್ವಾ? ಎಲ್ಲ ಬೇರೆ ಕಡೆ ಎಲ್ಲ ಹೊಡೆದ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ಟಿಲ್ವಾ? ಇಲ್ಲಿ ಕಟ್ಟಿದ್ದು ಇವಾಗ ಕಟ್ಟೋದ್ರಲ್ಲಿ ಏನಿದೆ? ಒಡೆಯಕ್ಕೆ ಯಾರಾದ್ರೂ ಲಂಚ ಕೊಡ್ತಾರಾ? ಸ್ವಾಮಿ ನಾನು ಬಿಲ್ಡಿಂಗ್ ಹೊಡೆದ್ಬಿಡಿ ಇಂದ ಲಂಚ ಕೊಡ್ತಾರಾ? ಕಟ್ಟೋ ಟೈಮಲ್ಲಿ ಲೂಟಿ ಮಾಡಿದ್ರೆ ನೀವು ಹಿಡೀರಿ, ಉಪ್ಪಿಂದಿರೋ ನೀರು ಕುಡಿಲೇಬೇಕು. ನಾವು ಭ್ರಷ್ಟಾಚಾರಕ್ಕೆ ನಾನು ಎದ್ರಿ. ಬ್ಯಾಂಕ್ ಬಂದ್ಬಿಟ್ಟು ಎದ್ದ ತಕ್ಷಣ ದುಡ್ಡು ಕೊಡಲ್ಲ, ಹಂತವಾಗಿ ಕೊಡ್ತಾರೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಬರೋದ್ರಿಂದ ಇದು ಸೆಂಟ್ರಲ್ ಗೌರ್ಮೆಂಟ್ ಫಂಡು, ಇದು DPR ಅಪ್ರೂವಲ್, DMA ಅಪ್ರೂವಲ್ ಆದ್ಮೇಲೆ ಇದೆಲ್ಲ ಆದ್ಮೇಲೆ ಕೋರ್ಟ್ ಇದಕ್ಕೆ ಸ್ಟೇ ಕೊಡಕ್ ಚಾನ್ಸ್ ಇಲ್ಲ. ಕಟ್ತೀವಿ ಬರಲ್ಲ. ಪ್ರೈವೇಟ್ ಬ್ಯಾಂಕ್ ನಲ್ಲಿ ನಾವು ಲೋನ್ ತಗೋಬೇಕಾದ್ರೆ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಯಾರಿಲ್ಲ. ಯಾರು ಹೇಳಿದ್ದು ಇದು ಪ್ರೈವೇಟ್ ಅಲ್ಲಿ ಬಂದ್ಬಿಟ್ಟು ಇದು ಮಾಡಿ ಪ್ರೈವೇಟ್ ಇದು ಫಂಡ್ಸ್ ಬಂದ್ಬಿಟ್ಟು ತರ ಇತ್ತು. ಇದನ್ನ ಒಂದು ಕನ್ಸ್ಟ್ರಕ್ಟ್ ಮಾಡಿ ಒಂದು ದೊಡ್ಡ ಮಾಲ್ ತರ ಬೆಂಗಳೂರು ತರ ಮಾಡಿಸ್ಬೇಕು, ಚೇಂಜ್ ಮಾಡಿ ಎಲ್ಲಾ ಅಂಗಡಿ ಯಾರು ಇಲ್ಲಿದ್ರು ಅವ್ರಿಗೂ ಮತ್ತು ಬೇರೆಯವ್ರಿಗೆ ಕೊಡ್ಬೇಕಂತ ಒಂದೇ ಒಂದು ಆಸೆ. ಅದ್ ತಪ್ಪಂತೀರಾ ನೀವು? ನಾವು ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಏನ್ ತಪ್ಪಿದೆ? ಇಲ್ಲ, ಅದು ಪ್ರೊಸೀಜರ್ ಬರ್ಲೇಬೇಕು. ಮತ್ತೆ ಅಂಗಡಿ ಅವರು ಟ್ಯಾಕ್ಸ್ ಕಟ್ತಾರೆ, ಅದ್ರ ಮೇಲೆ ನಾವು ವಾಪಸ್ ಕೊಡ್ತೀವಿ ಅಷ್ಟೇ. ಅದೇ ಬ್ಯಾಂಕ್ ಕೊಡಲ್ವೇ? ಅದ್ರಲ್ಲಿ ಏನ್ ಸರ್ ಓಕೆನಾ? ನಮ್ಗೆ 50% HDFC ನಾವು ಬಂದ್ಬಿಟ್ಟು 8% ಬಂದ್ಬಿಟ್ಟು ನಮ್ಗೆ ಅಲಾಟ್ ಆಗಿದೆ. 25% ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅವ್ರು ಬಂದ್ಬಿಟ್ಟು 25% ನಮ್ಗೆ ಅದ್ರಲ್ಲಿ ಬಂದ್ಬಿಟ್ಟು ಫ್ರೀ ಅಂದ್ರೆ ಸಬ್ಸಿಡಿ ನಾವು ಕಟ್ಬೇಕಾಗಿಲ್ಲ, ಹಂತವಾಗಿ ರಿಲೀಸ್ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ, ಇದು ಅಪ್ರೂವಲ್ ಆಗಿದೆ. ಬೇಗ ಇದರಲ್ಲಿ ಪೂಜೆ ಮಾಡ್ತೀವಿ, ಒಳ್ಳೆ ಕಟ್ಟಡ ನಿರ್ಮಾಣ ಮಾಡ್ತೀವಿ. ಇಲ್ಲಿ ಯಾರು ಬಾಧಿಕೆ ಪಟ್ಟಿದ್ದಾರೆ ಅವ್ರು ಕೊಡ್ತೀವಿ. ನಮ್ಮ ಮೇಲೆ ಏನೋ ಅಪಾದ ಅಂದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತು, ಇದಾಯ್ತು ಅದಾಯ್ತು ಅಂತ ಹೇಳ್ತಾರೆ. ಯಾವ ಕೋಟಿಯಿಂದ ಹಾಕಿ ನಾವು ಇದು ಕಟ್ಟಿರೋದು? ನಾವು ಯಾವ ಕೋಟಿ ಇಲ್ಲಿಗೆ ಸುರಿದು ನಾವು ಬಿಲ್ಡಿಂಗ್ ಕಟ್ಟಿದ್ವಿ? ಯಾವ್ದ್ರಲ್ಲಿ ಲಾಸ್ ಆಗಿದೆ ನೀವ್ ಹೇಳ್ಬೇಕು. ನೀವು ಮಾಧ್ಯಮ ನಾವು ಇರೋ ನಿಜ ಹೇಳ್ಬಿಟ್ಟಿವಿ. ಎಲ್ಲಿಂದ ದುಡ್ಡು ಬರುತ್ತೆ, ಹೆಂಗ್ ಮಾಡ್ತೀವಿ, ಕಟ್ತೀವಿ. ಸಣ್ಣ ಸಾಯಿಲ್ ಮಾಡ್ತೀವಿ. ಯಾರೇ ಅಡ್ಡ ಬರ್ಲಿ ಸರ್, ನಾವು ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿಲ್ಲ, ಒಳ್ಳೆ ಜನಗಳಿಗೆ ಒಳ್ಳೇದ್ ಮಾಡಕ್ ಹೋಗ್ತಾ ಇದೀವಿ. ಭ್ರಷ್ಟಾಚಾರನ ಇಲ್ಲ, ಏನಿಲ್ಲ. ನಮ್ದು ಒಂದೇ ಉದ್ದೇಶ, ಈ ಊರಿನಲ್ಲಿ ಬಂದ್ಬಿಟ್ಟು ಅಂದವಾಗ್ಬೇಕು. ಈ ಊರ್ ಮಾರ್ಕೆಟ್ ಒಂದು ಸುಸಿತವಾಗಿ ಕಟ್ಟಬೇಕು. ನಮ್ಮ ಸೈಕಲ್ ಸ್ಟ್ಯಾಂಡ್, ಇದು ಕಾರ್ ಪಾರ್ಕಿಂಗ್ ಇಲ್ಲದಂಗಿಂದ ಊರು ಒಂದು ಕಾರ್ ಬರ್ಬೇಕು. ಈ ಊರಿಗೆ ಬಂದ್ಬಿಟ್ಟು ಒಂದು ರೆಸ್ಪೆಕ್ಟ್ ಬರ್ಬೇಕು ಅಂದಿಂದ ಉದ್ದೇಶದಿಂದ ಇವತ್ತು ಕೇಂದ್ರ ಸರ್ಕಾರದಿಂದ ನೀವು ಗೌರ್ಮೆಂಟ್ ಬಿಲ್ಡಿಂಗ್ ಇಂದ ನೀವು ಕಟ್ಟಬೇಕಾದ್ರೆ ಈ 25% ಸಿಕ್ಕಲ್ಲ. ಇನ್ನೊಂದು ವರದಿ ಹೇಳ್ತೀನಿ, MLA ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ.
ಹೇಳಿದ್ರೆ ನಾನ್ ಕಟ್ಟಕ್ ಆಗುತ್ತಾ? ನಾನು ಮುನ್ಸಿಪಾಲಿಟಿ ಪ್ರೆಸಿಡೆಂಟಾ, ಸ್ಟ್ಯಾಂಡಿಂಗ್ ಕಮಿಟಿಯಾ, ಇವಾಗ ಬಾಡಿ ಇದೆಯಾ? ಏನಿಲ್ಲ.